ಇವತ್ತು ಬೆಳಗ್ಗೆ ನಾನು ನನ್ನ ಫ್ರೆಂಡ್ಸ್ ಎಲ್ಲ ನಮ್ಮ ಬಳೆ ತೋಟದ ಹತ್ರ ಹೋಗಿದ್ರೆ, ಯಾಕಂತಂದ್ರೆ ಇವತ್ತು ಬಳೆಗೊಲೆ ಕಟ್ ಮಾಡಕ ಕೆಲಸದವ್ರು ಬಂದಿದ್ರು. ಇದು ಬಂದು ಮೇಲಿನ ತುಂಡು, ಇದು ಬಂದು ಕೆಳಗಿನ ತುಂಡು. ಕೆಳಗಿನ ತುಂಡಾಗ ಕಟ್ ಮಾಡಬೇಕಾಗಿರೋದು, ಮೇಲಿನ ತುಂಡಾಗ ಇನ್ನ 2 ತಿಂಗಳು 3 ತಿಂಗಳು ಬೇಕು. ಮೊನ್ನೆ ವಿಡಿಯೋದಲ್ಲಿ ಹೇಳಿದ್ದೀನಿ, ಎಲ್ಲ 2 ತಿಂಗಳು 3 ತಿಂಗಳು ಡಿಫ್ರೆನ್ಸ್ ಮಾಡಿ ಊತಿರೋದು ಬಳೆ ಗಿಡನಂತ. ಸರಿ ಮುಟ್ಟಿದ್ದು ಈ ಕಡೆ ಯಾವ್ದು ಬರ್ತೈತೆ ಅದನ್ನೆಲ್ಲ ಕಟ್ ಮಾಡ್ಬಿಟ್ಟು ಸಲಗಲ್ದಾಗ ಇಕ್ಕಿದ್ರು. ಅಲ್ಲಿ ನನ್ನ ಫ್ರೆಂಡ್ಸ್ಗ ಒಂದು ಗೊಲೆ ಕಂಡ್ಬಿತ್ತು. ಇದು ಎಷ್ಟು ಕೆಜಿ ಬರ್ತದಂದ್ರೆ ಮಿನಿಮಮ್ 55 ಕೆಜಿ ಬರ್ಬೋದು. ಹೆಂಗಪ್ಪ ಹೇಳ್ತಿ ಅಂತಂದ್ರೆ ನಾವು ತೂಕ ಮಾಡಿದ್ರಿ, ಅದರಿಂದ ಹೇಳ್ತಾ ಇರೋದು. ಸರಿ ಮುಟ್ಟಿದ್ದು ಇವರು ಕೆಲಸದವ್ರು ಬಂದಿದ್ರಲ್ಲ, ನಾನು ನಿಮ್ದು ಯಾವ್ರು ಅಂತ ಕೇಳಿದಕ್ಕೆ ಅವ್ರು ಹೇಳಿದ್ದು ಕೋಲಾರ ಅಂತ. ಸರಿ ಮುಟ್ಟಿದ್ದು ಎಷ್ಟು ಜನ ಬಂದಿರೋದಂದ್ರೆ 12 ಜನ ಬಂದಿದ್ರು ಇವರು. ಸರಿ ಮುಟ್ಟಿದ್ದ ಪಾಪ ಕಟ್ ಮಾಡಿದ ಗೊಲೆ ಇಲ್ಲೆಲ್ಲ ಎತ್ಕೊಂಡೋಗಿ ಟೆಂಪದ ಮೇಲೆ ಆಗ್ತಾ ಇದ್ರು. ಸರಿ ಮುಟ್ಟಿದ್ದೆ ಪಾಪ ನಾನು ಅವ್ರಿಗೆ ಸ್ವಲ್ಪ ಹೊತ್ತು ಹೆಲ್ಪ್ ಮಾಡೋಣ ಅನ್ಬಿಟ್ಟಿದ್ದೆ. ಪಾಪ ಕಟ್ ಮಾಡಿದ ಗೊಲೆ ಇಲ್ಲ ಅವ್ರ ತಲೆ ಮೇಲೆ ಎತ್ತಿಕ್ತಾ ಇದ್ದೆ. ಎತ್ತಿಕ್ಬೇಕಾದ್ರೆ ಈ ಕಡೆ ಪಾಪ ನನ್ನ ಫ್ರೆಂಡ್ಸ್ ಇಟ್ಕೊಳ್ಳೋಣ, ನಮ್ಕೊಂದೊಂದು ಗೊಲೆ ಎತ್ತಿಕೋಣ, ನಾವೇ ಎತ್ಕೊಂಡು ಹೋಗ್ತೀರಾ ಅಂತಂದ್ರು. ನನ್ನ ಫ್ರೆಂಡ್ಸ್ ಬಾಳೆ ಗಿಡ ಊತಾಗ್ನಿಂದ ಕಟ್ ಮಾಡೋವರೆಗೂ ನನ್ನ ಯಾವತ್ತೂ ಕೈ ಬಿಟ್ಟಿಲ್ಲ. ಈ ತರ ಫ್ರೆಂಡ್ಸ್ ನಿಮ್ಗೆ ಯಾರು ನಿಮ್ಮ ಬ್ಯಾಚ್ ಅಲ್ಲಿ ಇದ್ರೆ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸರಿ ಮುಟ್ಟಿದ್ದು ಮೊನ್ನೆ ಯಾರೋ ನೀವು ಕೆಮಿಕಲ್ ನೀರು ಅಂತ ಹೇಳಿದಿರಿ ಕಮೆಂಟ್ ಬಾಕ್ಸ್ ಅಲ್ಲಿ. ದಯವಿಟ್ಟು ಯಾರು ಆ ತರ ತಿಳ್ಕೊಳಕ್ ಹೋಗ್ಬಿಟ್ಟಿದ್ದು ಶಾಂಪ್ ನೀರು, ಶಾಂಪ್ ಹಾಕ್ಬಿಟ್ಟು ಅದರ ನೀರ್ ಬಿಟ್ಟಿರೋದು. ಯಾಕಂತಂದ್ರೆ ಬಲೆ ಹಣ್ಣುನ ಮೇಲೆ ಗಲೀಜ್ ಏನಿದ್ರೆ ಅದೆಲ್ಲ ಕ್ಲೀನ್ ಆಗ್ಲಿ ಅಂದ್ಬಿಟ್ಟು ಶಾಂಪ್ ನೀರಾಗ ಅದ್ತಾ ಇರೋದು. ಸೇಮ್ ಚಿಪ್ನೆಲ್ಲ ಕೊಯ್ದ್ಬಿಟ್ಟು ಶಾಂಪ್ ನೀರಾಗ ಅದ್ಬಿಟ್ಟು ಎಲ್ಲ ಕ್ರೇಟ್ಗೆ ಪಾರ್ಸಲ್ ಮಾಡ್ತಾ ಇದ್ರು. ಪಾರ್ಸಲ್ ಎಲ್ಲ ಮಾಡಿದ್ಮೇಲೆ ಈ ಕಡೆ ಲೆಕ್ಕ ಬರ್ಕಣಕ ನಮ್ಮ ಮಂಜಣ್ಣವರು ಇದ್ರು. ಸೇಮ್ ಇವತ್ತು 12 ಟನ್ ಸಿಕ್ಕಿತ್ತು ಬಾಳೆಹಣ್ಣು. ಇದು ಎಲ್ಕಪ್ಪ ಹೋಗ್ತಾ ಇರೋದಂದ್ರೆ ಬೆಂಗಳೂರು ಮಾರ್ಕೆಟ್ ಸೇಮ್ ಟೆಂಪ ಮಾರ್ಕೆಟ್ ಕಡೆ ಹೋದ್ರೆ ನಾನು ನನ್ನ ಫ್ರೆಂಡ್ಸ್ ಬಾಳೆಗೊಳ್ಳೆ ಕಟ್ ಮಾಡಿದ್ ಖುಷಿಕ ನಾವು ಮಟನ್ ತಿನ್ನಕ್ ಬಂದ್ರೆ. ಸೇಮ್ ನಾನು ನನ್ನ ಫ್ರೆಂಡ್ಸ್ ಎಲ್ಲ ಮಟನ್ ತಿನ್ಕೊಂಡು ಟೈಮ್ ನೋಡಿದ್ರೆ ರಾತ್ರಿ 9:30 ಆಗಿತ್ತು. ಇವತ್ತು ಅಂದ ಗಂಟೆ ಏನ್ ಮಾಡ್ತಾ ಇದ್ರಿ ಅಂತ ನೀವು ಯಾರನ್ನ ಕೇಳಿದ್ರೆ ಆ ಪ್ರಶ್ನೆಗೆ ನನ್ನ ಹತ್ರ ಉತ್ತರ ಇಲ್ಲ. ಇವತ್ತಿನ ಕತೆ ಇಷ್ಟು, ನಾಳೆ ಸಿಗ್ತೀನಿ ಫ್ರೆಂಡ್ಸ್.